ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪಂಚವಟಿ. ಬನ್ನಿ ಇವತ್ತು ಪಂಚವಟಿಯ ಬಗ್ಗೆ ತಿಳಿದುಕೊಳ್ಳೋಣ. ಪಂಚವಟಿ ಎಂದರೆ 5 ಪವಿತ್ರ ಹಾಗೂ ಜನಹಿತಕಾರಿ ಪರಿಸರ ಮಾಲಿನ್ಯವನ್ನು ನಿವಾರಣೆ ಮಾಡುವ ಮತ್ತು ಮಾನವನ ರೋಗಗಳನ್ನು ಗುಣಪಡಿಸುವ ಶ್ರೇಷ್ಠ ಗುಣವುಳ್ಳ ಗಿಡಗಳ ಒಂದು ಗುಂಪು. ಪಂಚವಟಿ ಎಂಬ ಹೆಸರನ್ನು ಸೂಚಿಸುವ 5 ಗಿಡಗಳೆಂದರೆ 1ನೇದು ಬಿಲ್ಲಪತ್ರೆ, 2ನೇದು ಬನ್ನಿ, 3 ಬೇವು, 4 ಅರಳಿ, 5 ಹತ್ತಿ. ಮೊದಲನೇದು ಬಿಲ್ಲಪತ್ರೆ. ಬಿಲ್ಲಪತ್ರೆಯ ಗಿಡಗಳಲ್ಲಿ ಶಿವನು ನೆಲೆಸಿದನೆಂಬ ನಂಬಿಕೆ ಅನೇಕ ಜನರಲ್ಲಿದೆ. ಬಿಲ್ಲಪತ್ರೆಯ ಎಲೆ, ಕಾಂಡ, ಬೇರು, ತೊಗಟೆ ಮತ್ತು ಹಣ್ಣುಗಳ ಬಳಕೆಯನ್ನರಿತು ಉಪಯೋಗ ಪಡೆಯುತ್ತಾರೆ. ಅಲ್ಲದೆ ಒಣಕಾಯಿಗಳನ್ನು ಪೂಜೆ ಮಾಡಿ ಅದನ್ನು ಧೂಪದಂತೆ ಬೆಂಕಿಯ ಮೇಲೆ ಹಾಕಿದರೆ ಬರುವ ಹೊಗೆಯಿಂದ ನೊಣ ಮತ್ತು ಸೊಳ್ಳೆಗಳು ನಾಶ ಮಾಡಬಹುದು. ಇದನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಇದನ್ನು ಪತ್ರಿ ಅಂತಲೂ ಕರೆಯುತ್ತಾರೆ. 2ನೇದಾಗಿ ಬನ್ನಿ. ಪಂಚವಟಿ ವನದಲ್ಲಿ 2ನೇ ಸ್ಥಾನವನ್ನು ಪಡೆದಿರುವುದು ಬನ್ನಿ. ಪಾಂಡವರು ವನವಾಸದಲ್ಲಿದ್ದಾಗ ತಮ್ಮ ಆಯುಧಗಳನ್ನು ಅವರ ಅಜ್ಞಾತವಾಸ ಮುಗಿಯುವವರೆಗೂ ಈ ಮರದಲ್ಲಿ ಇಟ್ಟಿದ್ದರು. ಆ ಆಯುಧಗಳನ್ನು ಮತ್ತೆ ತೆಗೆದುಕೊಂಡ ದಿನವೇ ಆಯುಧ ಪೂಜೆ, ದಸರಾ ದಿನವಾಗಿದೆ. ಇಂದಿಗೂ ಈ ಎಲೆಗಳನ್ನು ಬಂಗಾರ ಎಂದು ದಸರಾ ಹಬ್ಬದ ವಿಜಯದಶಮಿ ದಿನದಂದು ಪರಸ್ಪರರಲ್ಲಿ ಬನ್ನಿ ಎಲೆಗಳನ್ನು ಕೊಟ್ಟು ತೆಗೆದುಕೊಂಡು ಬಂಗಾರದ ಹಾಗೆ ಬಾಂಧವ್ಯ ಇರಲೆಂದು ಹೇಳುವ ಮೂಲಕ ತಮ್ಮಲ್ಲಿರುವ ವೈರಾಗ್ಯವನ್ನು ಮರೆಯುತ್ತಾರೆ. ಈ ಮರದಲ್ಲಿ ಕಾಳಿಮಾತೆಯು ವಾಸಸ್ಥಳವಾಗಿದೆ ಎಂಬ ನಂಬಿಕೆಯೂ ಇದೆ. ಫಲವತ್ತಾದ ಮಣ್ಣಿನಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ. ಔಷಧ ಗುಣವೆಂದರೆ ಸಂತಾನಕ್ಕಾಗಿ ಈ ಮರವನ್ನು ಉಪಯೋಗಿಸುವರು. ಆಯುರ್ವೇದ ತಜ್ಞರ ಪ್ರಕಾರ ಹೇಳುವುದಾದರೆ ಈ ಗಿಡದ ಕೆಳಗೆ ಸುತ್ತುವರೆದರೆ ಮಹಿಳೆಯರ ಎಷ್ಟೋ ರೋಗಗಳು ಗುಣವಾಗುತ್ತವೆ. ಆದ್ದರಿಂದಲೇ ಮಹಿಳೆಯರು ಬನ್ನಿ ಮರವನ್ನು ಹೆಚ್ಚು ಭಕ್ತಿಯಿಂದ ಪ್ರದಕ್ಷಿಣೆ ಹಾಕುವರು. ಬನ್ನಿ ಗಿಡವನ್ನು ಸಂಸ್ಕೃತದಲ್ಲಿ ಶಮ್ಮಿ ಎಂದು ಕರೆಯುತ್ತಾರೆ. ಬೇವು. ಬೇವು ಬಹಳ ಪ್ರಾಮುಖ್ಯತೆ ಪಡೆದ ವೃಕ್ಷ. ಭಾರತದ ವರ್ಷಾರಂಭದ ಮೊದಲ ದಿನದಂದು ಯುಗಾದಿ ಹಬ್ಬವನ್ನು ಆಚರಿಸುವಾಗ ಬೇವಿನ ಹೂವು ಮತ್ತು ಬೆಲ್ಲವನ್ನು ಕೊಟ್ಟು ತೆಗೆದುಕೊಳ್ಳುತ್ತಾರೆ. ಬೇವಿನ ಎಲೆ, ಕಾಯಿ, ಹಣ್ಣುಗಳನ್ನು ಕೀಟನಾಶಕ ಗುಣಗಳು ಇರುವುದು. ಇದು ಕೊಳೆಯನ್ನು ಹಾಗೂ ಚರ್ಮರೋಗ ನಿವಾರಣೆ ಗುಣವನ್ನು ಹೊಂದಿರುವುದರಿಂದ ಹೆರಿಗೆಯಾದ ಬಾಣಂತಿಯರಿಗೆ ಬೇವಿನ ಎಲೆಯ ರಸವನ್ನು ತೆಗೆದು ಮೈಯೆಲ್ಲ ಹಚ್ಚಿ ಸ್ನಾನ ಮಾಡಿಸುವ ಪದ್ಧತಿ ರೂಢಿಯಲ್ಲಿದೆ. ಬ್ಯಾಸಿಗೆ ದಿವಸಕ್ಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳೆ ತಂಪಾಡೆದವ್ವ ನೀ ತಂಪ ನನ್ನ ತವರಿಗೆ. ಜನಪ್ರಿಯ ಜಾನಪದ ಗೀತೆ ಬೇರೆ ಮರಗಳಿಗೆ ಹೋಲಿಸಿದರೆ ಹೆಚ್ಚು ತಂಪು ಬೇವಿನ ಮರ ನೀಡುತ್ತದೆ. ಅರಳಿ ಮರ. ಭಾರತದಲ್ಲಿ ಅರಳಿ ವೃಕ್ಷವು ಪವಿತ್ರವೂ ಪೂಜನೀಯವೂ ಆಗಿದೆ. ಮೂಲತಃ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ. ಅಂದರೆ ವೃಕ್ಷದ ಬುಡದಲ್ಲಿ ಬ್ರಹ್ಮನಿರುವನೆಂದು, ಮಧ್ಯದಲ್ಲಿ ವಿಷ್ಣುವಿನ ವಾಸವೆಂದು, ಅಗ್ರತ ಮೇಲ್ತುದಿಯ ಭಾಗದಲ್ಲಿ ಶಿವನು ನೆಲೆಸಿದನೆಂಬ ಒಟ್ಟಿನಲ್ಲಿ ತ್ರಿಮೂರ್ತಿಗಳ ಆವಾಸ ಸ್ಥಾನವೆಂದು ಹಾಗೂ ಮರವನ್ನು ವೃಕ್ಷರಾಜನೆಂದು ಕರೆದಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲಿ ಅಲ್ಲಿ ಅರಳಿ ಮರ ಇದ್ದೇ ಇರುತ್ತದೆ. ಇದು ಅತ್ಯಧಿಕ ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. ಇದರ ಕೆಳಗೆ ಬುದ್ಧ ತಪಸ್ಸು ಮಾಡಿ ಜ್ಞಾನೋದಯ ಗಳಿಸಿದ್ದರಿಂದ ಈ ಮರಕ್ಕೆ ಬೋಧಿ ವೃಕ್ಷ ಎಂದು ಹೆಸರು ಬಂದಿದೆ. ಈ ವೃಕ್ಷಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಅಗ್ರಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಮರದ ತೊಗಟೆಯ ಕಷಾಯವು ಮೂತ್ರರೋಗದ ಔಷಧಿಯಾಗಿದೆ. ಮಹಿಳೆಯರ ಶನಿವಾರದಂದು ಈ ಮರವನ್ನು ಪ್ರದಕ್ಷಿಣೆ ಹಾಕಿದರೆ ಗರ್ಭಕೋಶದ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಹತ್ತಿ. ಹತ್ತಿ ಮರಕ್ಕೆ ದತ್ತಾತ್ರೇಯ ವೃಕ್ಷವೆಂದು ಕರೆಯುತ್ತಾರೆ. ಎಲ್ಲಿ ಈ ವೃಕ್ಷವಿದೆಯೋ ಅಲ್ಲಿ ನೀರಿನ ಆಶ್ರಯವಿದೆ ಎಂದು ನಂಬಲಾಗಿದೆ. ಇದು ಆಲದ ಮರದ ಸೋದರ ಬಂಧು ಎಂದು ತಿಳಿಯಲಾಗಿದೆ. ಹತ್ತಿಯ ಸಣ್ಣ ಕೊಂಬೆಗಳನ್ನು ಮದುವೆ ಸಮಾರಂಭದಲ್ಲಿ ಬಳಸುತ್ತಾರೆ. ಹತ್ತಿ ಹಣ್ಣುಗಳು ತುಂಬ ಔಷಧೀಯ ಗುಣ ಹೊಂದಿದೆ. ವರ್ಷಕ್ಕೊಮ್ಮೆಯಾದರೂ ಈ ಹಣ್ಣನ್ನು ತಿನ್ನಬೇಕು. ಇದು ರಕ್ತವೃದ್ಧಿಯನ್ನುಂಟು ಮಾಡುವ ಗುಣವನ್ನು ಹೊಂದಿದೆ. ಈ ಹಣ್ಣನ್ನು ತಿನ್ನುವುದರಿಂದ ಕಣ್ಣುಗಳಿಗೆ ತಂಪನ್ನು ಉಂಟು ಮಾಡುವುದಲ್ಲದೆ ಕಣ್ಣು ಸ್ವಚ್ಛವಾಗಿ ಹೊಳೆಯುವಂತೆ ಮಾಡುತ್ತದೆ. ಆದ್ದರಿಂದ ನಮ್ಮ ಹಿರಿಯರು ಹತ್ತಿ ಹಣ್ಣುಗಳನ್ನು ತಿಂದರೆ ಕಣ್ಣಿನ ಯಾವ ರೋಗವೂ ಬರುವುದಿಲ್ಲ ಎಂದು ಹೇಳುತ್ತಾರೆ. ಹತ್ತಿಯ ಗಿಡದ ಸಂಸ್ಕೃತದ ಹೆಸರು ಔದುಂಬರ. ಪವಿತ್ರ ಪಂಚವಟಿ ಹಚ್ಚುವ ವಿಧಾನ. 3 ಅಥವಾ 4 ಫೂಟ್ ಉದ್ದ ಅಗಲ ಇರುವಂತೆ ಪೂರ್ವ ದಿಕ್ಕಿನಲ್ಲಿ ಹತ್ತಿ, ಪಶ್ಚಿಮ ದಿಕ್ಕಿನಲ್ಲಿ ಬನ್ನಿ, ಉತ್ತರ ದಿಕ್ಕಿನಲ್ಲಿ ಬೇವು, ದಕ್ಷಿಣ ದಿಕ್ಕಿನಲ್ಲಿ ಅರಳಿ, ಮಧ್ಯೆ ಪತ್ರೆ ಗಿಡವನ್ನು ಹಚ್ಚಬೇಕು. ಅವುಗಳನ್ನು ಅಮೃತ ಸಿದ್ಧಿಯೋಗದಲ್ಲಿ ಹಚ್ಚಿ ಬೆಳೆಸಿದರೆ ಸಕಲ ಕಾರ್ಯ ಸಿದ್ಧಿಯಾಗಿ ಹಾಗೂ ದುಷ್ಟಶಕ್ತಿ ಪರಿಹಾರವಾಗುತ್ತದೆ. ಪಂಚವಟಿಗಳನ್ನು ನಿತ್ಯ ಪೂಜೆ ಸಲ್ಲಿಸಿದರೆ, ಆಯಾ ಗಿಡ ನೆಟ್ಟರೆ, ಆಯಾ ಗಿಡದ ಹತ್ತಿರ ಕೆಲ ಸಮಯ ಕುಳಿತುಕೊಂಡರೆ ದೋಷ ಪರಿಹಾರವಾಗುತ್ತದೆ. ಅನಾದಿ ಕಾಲದಿಂದಲೂ ಮಾನವನು ಪ್ರಕೃತಿಯ ಮೇಲೆ ಇಟ್ಟಿರುವ ಅಪಾರವಾದ ನಂಬಿಕೆಯನ್ನು ಉಳಿಸಿಕೊಳ್ಳಲು ಇಂದು ನಾವು ಪಂಚವಟಿ ಗಿಡಗಳನ್ನು ಗ್ರಾಮಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ನಗರದ ಉದ್ಯಾನವನಗಳಲ್ಲಿ,
ಸಾಮಾಜಿಕ ಖಾಲಿ ಸ್ಥಳಗಳಲ್ಲಿ ಮತ್ತು ಮಠಮಾನ್ಯಗಳ ಭೂಮಿಯಲ್ಲಿ ನಿರ್ಮಿಸುವುದರ ಮೂಲಕ ಪರಿಸರ ಸಂರಕ್ಷಣೆ, ಮಾಲಿನ್ಯ ತಡೆಗಟ್ಟುವಿಕೆ, ಅವುಗಳ ಔಷಧೀಯ ಬಳಕೆಯಿಂದ ಹಿರಿಯರ ಪಾರಂಪರಿಕ ಜ್ಞಾನ, ಸಂಪ್ರದಾಯ, ಸಂಸ್ಕೃತಿ ಮತ್ತು ಪದ್ಧತಿಗಳ ಉಳಿವಿಕೆಯಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಿದಂತಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ.